ಭೀಕರ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ ಹೋಗ್ತಾ ಇದ್ದಿದ್ದು ಯಾಕೆ? ಬಿಜೆಪಿ ನಾಯಕರು ಈ ದುರಂತದ ಬಗ್ಗೆ, ಅದರಲ್ಲೂ ವಿಜಯ್ ರೂಪಾನಿ ಅವರ ಅಗಲಿಕೆ ಬಗ್ಗೆ ಏನು ಹೇಳಿದ್ರು ವಿವರಿಸುತ್ತೆ ಈ ವರದಿ. ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ. ಲಂಡನ್ಗೆ ಹೊರಟಿದ್ದ 241 ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ. ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರು ಚೆಲ್ಲಿದ್ದಾರೆ. ಮಾಜಿ ಸಿಎಂ ರೂಪಾನಿ ಸಜೀವ ದಹನ. ಪ್ರಿಯ ವೀಕ್ಷಕರೇ, ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ. ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ರು. ರೂಪಾನಿ ಬೋಯಿಂಗ್ 787 ಫ್ಲೈಟ್ನ 12ನೇ ಪ್ರಯಾಣಿಕರು. ಬಿಸಿನೆಸ್ ಕ್ಲಾಸ್ ಕೆಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ 6 ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು. ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಭೀಕರ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ ಹೋಗ್ತಾ ಇದ್ದಿದ್ದು ಯಾಕೆ? ಬಿಜೆಪಿ ನಾಯಕರು ಈ ದುರಂತದ ಬಗ್ಗೆ, ಅದರಲ್ಲೂ ವಿಜಯ್ ರೂಪಾನಿ ಅವರ ಅಗಲಿಕೆ ಬಗ್ಗೆ ಏನು ಹೇಳಿದ್ರು ವಿವರಿಸುತ್ತೆ ಈ ವರದಿ. ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ. ಲಂಡನ್ಗೆ ಹೊರಟಿದ್ದ 241 ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ. ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರು ಚೆಲ್ಲಿದ್ದಾರೆ. ಮಾಜಿ ಸಿಎಂ ರೂಪಾನಿ ಸಜೀವ ದಹನ. ಪ್ರಿಯ ವೀಕ್ಷಕರೇ, ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ. ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ರು. ರೂಪಾನಿ ಬೋಯಿಂಗ್ 787 ಫ್ಲೈಟ್ನ 12ನೇ ಪ್ರಯಾಣಿಕರು. ಬಿಸಿನೆಸ್ ಕ್ಲಾಸ್ ಕೆಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ 6 ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು. ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಭೀಕರ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ ಹೋಗ್ತಾ ಇದ್ದಿದ್ದು ಯಾಕೆ? ಬಿಜೆಪಿ ನಾಯಕರು ಈ ದುರಂತದ ಬಗ್ಗೆ, ಅದರಲ್ಲೂ ವಿಜಯ್ ರೂಪಾನಿ ಅವರ ಅಗಲಿಕೆ ಬಗ್ಗೆ ಏನು ಹೇಳಿದ್ರು ವಿವರಿಸುತ್ತೆ ಈ ವರದಿ.
ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ. ಲಂಡನ್ಗೆ ಹೊರಟಿದ್ದ 241 ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ. ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರು ಚೆಲ್ಲಿದ್ದಾರೆ. ಮಾಜಿ ಸಿಎಂ ರೂಪಾನಿ ಸಜೀವ ದಹನ. ಪ್ರಿಯ ವೀಕ್ಷಕರೇ, ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ. ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ರು. ರೂಪಾನಿ ಬೋಯಿಂಗ್ 787 ಫ್ಲೈಟ್ನ 12ನೇ ಪ್ರಯಾಣಿಕರು. ಬಿಸಿನೆಸ್ ಕ್ಲಾಸ್ ಕೆಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ 6 ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು. ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಕುಟುಂಬಸ್ಥರ ಭೀಕರ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ ಹೋಗ್ತಾ ಇದ್ದಿದ್ದು ಯಾಕೆ? ಬಿಜೆಪಿ ನಾಯಕರು ಈ ದುರಂತದ ಬಗ್ಗೆ, ಅದರಲ್ಲೂ ವಿಜಯ್ ರೂಪಾನಿ ಅವರ ಅಗಲಿಕೆ ಬಗ್ಗೆ ಏನು ಹೇಳಿದ್ರು ವಿವರಿಸುತ್ತೆ ಈ ವರದಿ. ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ. ಲಂಡನ್ಗೆ ಹೊರಟಿದ್ದ 241 ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ. ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರು ಚೆಲ್ಲಿದ್ದಾರೆ. ಮಾಜಿ ಸಿಎಂ ರೂಪಾನಿ ಸಜೀವ ದಹನ. ಪ್ರಿಯ ವೀಕ್ಷಕರೇ, ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ. ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ರು. ರೂಪಾನಿ ಬೋಯಿಂಗ್ 787 ಫ್ಲೈಟ್ನ 12ನೇ ಪ್ರಯಾಣಿಕರು. ಬಿಸಿನೆಸ್ ಕ್ಲಾಸ್ ಕೆಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ 6 ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು. ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. हमारे नेता पूर्व मुख्यमंत्री श्री विजय भाई रूपाणी